ಓಕೆ ಮಾಸ್ಟರ್ಸ್, ಸ್ವಾಧ್ಯಾಯವನ್ನ ಪ್ರಾರಂಭಿಸುವ ಮುಂಚೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಜಗದ್ಗುರುಗಳು ಯೋಗೀಶ್ವರರು ಆದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ, ಸ್ವರ್ಣಮಾಲಾ ಪತ್ರಿ ಮೇಡಮ್, ಬ್ರಹ್ಮರ್ಷಿ ತಟವರ್ತಿ ವೀರ ರಾಘವರಾವ್ ಗುರುಗಳು, ಬ್ರಹ್ಮ ವಿದ್ವರಿಷ್ಠ ತಟವರ್ತಿ ರಾಜಲಕ್ಷ್ಮಿ ಅಮ್ಮನವರು, ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್, ಈ ಝೂಮ್ನಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಓಕೆ ಮಾಸ್ಟರ್ಸ್, ಇವತ್ತು ಇನ್ನು ಮುಖ್ಯವಾದ ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ದೇವ್ರು ಯಾರು, ಭಗವಂತ ಯಾರು ಅನ್ನೋದ್ರಿಂದ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಶ್ಲೋಕದ ಮುಖಾಂತರ ದೇವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವ್ಯಜಾವಾತ್. ಅಂದ್ರೆ ಇದರ ತಾತ್ಪರ್ಯ ಸತ್ಯವು, ಜ್ಞಾನವು, ಅನಂತವು, ಆನಂದವು ಅನ್ನೋ ಈ 4 ಲಕ್ಷಣ ಇರೋದೇ ಬ್ರಹ್ಮ ಅಂದ್ರೆ ದೇವರು. ಇವುಗಳನ್ನ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಇನ್ನೊಮ್ಮೆ ಹೇಳ್ತೀನಿ, ಸತ್ಯ, ಜ್ಞಾನ, ಅನಂತ, ಆನಂದ, ಈ 4 ಲಕ್ಷಣಗಳು ಇರೋದೇ ಬ್ರಹ್ಮ ಅಂದ್ರೆ ದೇವರು, ಭಗವಂತ. ಹಾಗಾಗಿ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮೊದಲನೇದಾಗಿ ಸತ್ಯ. ಯಾವ ವೇದಗಳಲ್ಲಿ ಸತ್ ಅಂತ ಹೇಳಲ್ಪಡತ್ತೋ, ಯಾವುದು ಕಾಲ ಬದಲಾದರೂ ಬದಲಾವಣೆ ಆಗದೇ ಇರತ್ತೋ, ಯಾವ ಎಲ್ಲಾ ಸಂಕಲ್ಪಗಳಿಗೆ ಅಧಿಷ್ಠಾನವಾಗಿ ಇರುವುದೋ ಅದೇ ಸತ್ಯವು. ಮತ್ತೊಮ್ಮೆ ಹೇಳ್ಬೇಕಂದ್ರೆ ಸತ್ಯ ಅಂದ್ರೆ ನಿತ್ಯವಾದದ್ದು. ನಿತ್ಯವಾದದ್ದು ಅಂದ್ರೆ ಶಾಶ್ವತವಾದದ್ದು. ಶಾಶ್ವತವಾದದ್ದು ಅಂದ್ರೆ ಬದಲಾವಣೆ ಆಗದೇ ಇರುವುದು. ಬದಲಾವಣೆ ಆಗದೇ ಇರುವುದು ಅಂದ್ರೆ ಕಾಲ ಬದಲಾದರೂ, ಯುಗಗಳು ಬದಲಾದರೂ ಬದಲಾವಣೆ ಆಗದೇ ಇರುವುದು. ಇಂಥ ಲಕ್ಷಣಗಳು ಇರುವುದು ಕೇವಲ ಆ ಭಗವಂತನಿಗೆ ಮಾತ್ರ, ದೇವರಿಗೆ ಮಾತ್ರ. ಅವರನ್ನೇ ನಾವು ಆತ್ಮ ಅಂತ ಕರಿತೇವೆ. ಇದೇ ಸತ್ ಅನ್ನೋದು. ಎರಡನೇದಾಗಿ ಜ್ಞಾನವು. ಯಾವುದು ಸ್ವಯಂ ಪ್ರಕಾಶವಾಗಿ, ಯಾವುದು ಸರ್ವಪ್ರಕಾಶವಾಗಿ, ಯಾವುದು ಆವರಣರಹಿತವಾಗಿ ಚಿತ್ ಸ್ವರೂಪವಾಗಿ ಇರುವುದೋ, ಯಾವುದು ಅನಾದಿ ಅನಂತವಾಗಿ ಅಂದ್ರೆ ನಿರಂತರವಾಗಿ ವೃತ್ತಿರಹಿತವಾಗಿ ವೃತ್ತಿ ಸಾಕ್ಷಿ ಚೈತನ್ಯವಾಗಿ ಇದೆಯೋ ಅದೇ ಜ್ಞಾನವು. ಇದನ್ನೇ ನಾವು ಜ್ಞಾನ ಅಂತ ಹೇಳ್ತೀವಿ. ಅದು ಸ್ವಯಂ ಪ್ರಕಾಶವಾಗಿರ್ಬೇಕು, ಎಲ್ಲ ಕಡೆ ಹರಡುವಂತಹದ್ದಾಗಿರ್ಬೇಕು, ಆದಿ ಅನಂತವಾಗಿ ಇರಬೇಕು ಅಂದ್ರೆ ನಿರಂತರ ಕೆಲಸ ಮಾಡ್ತಿರ್ಬೇಕು. ಇದೇ ಜ್ಞಾನವು. ಮೂರನೇ ಲಕ್ಷಣ ಅನಂತವು. ಅನಂತವು ಅಂದ್ರೆ ಯಾವುದಕ್ಕೆ ಹುಟ್ಟು ಸಾವುಗಳಿಲ್ಲವೋ, ಆಕಾಶವಿಲ್ಲವೋ, ಗುಡಿಗಳು ಬೇರೆ ಯಾರಾದರೂ ಮಣ್ಣು ಒಂದೇ ಎಂಬಂತೆ, ಆಭರಣಗಳು ಇವಾಗ ಗಡಿಗೆಗಳು ಬೇರೆ ಬೇರೆ ಇರತ್ತೆ, ಆದ್ರೆ ಅದಕ್ಕೆ ಉಪಯೋಗಿಸುವಂತಹ ಮಣ್ಣು ಒಂದೇ. ಆಭರಣಗಳು, ಈ ಜ್ಯುವೆಲರಿಗಳು ಎಲ್ಲ ಬೇರೆ ಬೇರೆ ಇರತ್ತೆ, ಆದ್ರೆ ಅವುಗಳಿಗೆ ಬಳಸುವ ಬಂಗಾರ ಒಂದೇ ಅನ್ನುವಂತೆ ವಸ್ತ್ರಗಳು ಕೂಡ ಬೇರೆ ಬೇರೆ ಆದರೂ ನೂಲು ಒಂದೇ ಎಂಬಂತೆ ಕಾಣಿಸುವ ಪ್ರಪಂಚವೆಲ್ಲ, ಈ ಪ್ರಪಂಚವೇ ಅಲ್ಲ, ಕಾಣದ ಲೋಕಗಳ ಪರ್ಯಂತ ಸರ್ವತ್ರ ವ್ಯಾಪಿಸಿ ಸಂಪೂರ್ಣವಾಗಿ ಇರುವ ಆ ಚೈತನ್ಯವೇ ಅನಂತ. ಎಲ್ಲ ಕಡೆ ವ್ಯಾಪಿಸಿರುವಂತಹ ಚೈತನ್ಯ, ಇದೇ ಅನಂತ. ನಾಲ್ಕನೆಯದು ಆನಂದವು. ಅಂದ್ರೆ ಸಮುದ್ರದಿಂದ ಏರ್ಪಟ್ಟ ಅಲೆಗಳಿಗೆ, ಅಂದ್ರೆ ನದಿಗಳಿಗೆ ಆ ಸಮುದ್ರವೇ ಅಧಿಷ್ಠಾನವಾಗಿ ಇರತ್ತೆ. ಹಾಗೆ ಎಲ್ಲಾ ಜೀವಿಗಳು ಆನಂದಮಯ ಸುಖ ಸ್ವರೂಪಕ್ಕೆ ಆ ಬ್ರಹ್ಮನೇ ಅಧಿಷ್ಠಾನ ಆಗಿದ್ದಾನೆ. ಎಲ್ಲರೂ ನಾವು ಆನಂದವನ್ನ ಹೊಂದುತ್ತಾ ಇದ್ದೀವಿ ಅಂದ್ರೆ ಆ ಬ್ರಹ್ಮನೇ ಅದಕ್ಕೆ ಅಧಿಷ್ಠಾನ ಆಗಿರ್ತಾನೆ.
ಹಾಗೆ ಎಲ್ಲಾ ಜೀವಿಗಳು ಅಧಿಷ್ಠಾನವಾಗಿ, ನಿತ್ಯವಾಗಿ, ಶುದ್ಧವಾಗಿ, ಅಖಂಡವಾಗಿ, ಅದ್ವೈತವಾಗಿ, ಜ್ಞಾನಾನಂದ ಸ್ವರೂಪವಾಗಿ ಇರುವ ಬ್ರಹ್ಮವೇ ಆನಂದ. ಹಾಗಾಗಿ ಇಂತಹ ಲಕ್ಷಣಗಳುಳ್ಳ ಸ್ವರೂಪವೇ ಭಗವಂತ, ಅಂದ್ರೆ ದೇವರೆಂದು ತಿಳ್ಕೋಬೇಕು. ಈ ಲಕ್ಷಣಗಳು ಯಾವುದಕ್ಕಿದೆ ಅಂದ್ರೆ ಆತ್ಮ, ಅಂದರೆ ಆತ್ಮನೇ ದೇವರು. ಆ ಆತ್ಮವಿರುವ ದೇಹವೇ ದೇವಾಲಯ ಅಂತ ಶ್ರೀ ಆದಿಶಂಕರಾಚಾರ್ಯರು ಕೂಡ ತಿಳಿಸಿದ್ದಾರೆ ಮಾಸ್ಟರ್ಸ್. ಅಂದ್ರೆ ದೇಹೋ ದೇವೋ ಪ್ರೋಕ್ತೋ ಜೀವೋ ದೇವೋ ಸನಾತನ. ಅಂದ್ರೆ ಯಾವ ಯಾವ ಶಕ್ತಿಯಿಂದ ಈ ಜಗತ್ತೆಂದರೆ ಸೃಷ್ಟಿ, ಸ್ಥಿತಿ, ಲಯ ನಡೀತಾ ಇದೆಯೋ, ಸೃಷ್ಟಿಯಲ್ಲಿ ಸಮಸ್ತ ಲೋಕಗಳಲ್ಲಿ ಇವೆಲ್ಲವೂ ನಡೆಯುವುದಕ್ಕೆ ಕಾರಣವೋ ಮೂಲಾಧಾರವೋ ಆ ಶಕ್ತಿಯೇ ದೇವರು. ಹಾಗಾಗಿ ಯಾವುದಾದರೂ ಸ್ವಯಂ ಪ್ರಕಾಶವೋ ಅನಂತ ಶಕ್ತಿವಂತವೋ ಆ ಚೈತನ್ಯವೇ ದೇವರು, ಆತ್ಮವೇ ದೇವರು ಅಂತ ಹೇಳಿ ತಿಳ್ಕೋಬೇಕು ಮಾಸ್ಟರ್ಸ್. ಅದಕ್ಕೆ ನಾವಿಲ್ಲಿ ಅಂತಹ ದೇವರು ಭಗವಂತನಿಗೆ ಏನನ್ನ ಸಮರ್ಪಿಸಬೇಕು ಅಂತ ತಿಳ್ಕೊಳ್ಳೋಣ. ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಏನನ್ನ ನೀವು ನನ್ನನ್ನ ಭಕ್ತಿಯಿಂದ ಸಮರ್ಪಿಸಬೇಕು ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯ ಪ್ರಹತಶ್ನಾಮಿ ಪ್ರಯತಾತ್ಮನಃ. ಅಂದ್ರೆ ಇದರ ತಾತ್ಪರ್ಯ, ಯಾರು ನನಗೆ ಭಕ್ತಿಯಿಂದ ಎಲೆಯನ್ನಾಗಲಿ, ಪುಷ್ಪವನ್ನಾಗಲಿ, ಹಣ್ಣನ್ನಾಗಲಿ, ನೀರನ್ನಾಗಲಿ ಸಮರ್ಪಿಸುತ್ತಿದ್ದಾನೋ ಅಂತಹ ಪರಿಶುದ್ಧವಾದಂತಹವನಿಂದ ಭಕ್ತಿಪೂರ್ವಕವಾಗಿ ಅವನೇನನ್ನ ಕೊಡ್ತಾನೋ ಅಂದ್ರೆ ಆ ಪತ್ರ, ಪುಷ್ಪ, ಅವುಗಳನ್ನ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಬಹಳ ಜನ ಗೀತೆಯಲ್ಲಿ ಹೇಳಿರುವಂತ ಇವಾಗ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಶ್ಲೋಕವನ್ನ ಹೇಳ್ತಾ ಭಗವಂತನು ಪತ್ರಿ, ಪುಷ್ಪ, ಫಲ, ಜಲವನ್ನ ಸಮರ್ಪಿಸು ಅಂತ ಹೇಳಿದ್ದಾನೆ, ಪೂಜೆ ಮಾಡ್ಬೇಕು ಅಂತ ಅಲ್ವಾ ಇದರ ಅರ್ಥ. ನಾವು ಪೂಜೆಯಲ್ಲಿ ಸಮರ್ಪಿಸುವುದು ಅವೇ ಅಲ್ವಾ, ಅವುಗಳಿಂದವೇ ನಾವು ಪೂಜೆಯನ್ನ ಮಾಡ್ತೀವಿ ಅಲ್ವಾ. ಆತನು ಅದನ್ನ ಪ್ರೀತಿಯಿಂದ ಕೂಡ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಾನೆ ಅಲ್ಲ, ಆದ್ದರಿಂದ ಪೂಜೆ ಮಾಡ್ತೇವೆ ಅಂತ ಹೇಳ್ತಾ ಇರ್ತಾರೆ. ಇದು ಬಾಹ್ಯ ಅರ್ಥ ಮಾಸ್ಟರ್ಸ್. ಆದ್ರೆ ಗೀತೆಯಲ್ಲಿ ಭಗವಂತನು ಹೇಳಿದ್ದು ನಾವು ಅಂದ್ರೆ ಸಾಮಾನ್ಯವಾದ ಬಾಹ್ಯ ಅರ್ಥ ಅದನ್ನಷ್ಟೇ ತಗೋತಾ ಇದ್ದಾರೆ, ಆದ್ರೆ ಅದರಲ್ಲಿಯ ಅಂತರಾರ್ಥವನ್ನ ತೆಗೆದುಕೋತಾ ಇಲ್ಲ. ಏನು ಇದರ ಅಂತರಾರ್ಥ ಅಂತ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಅಂದ್ರೆ ಭಗವಂತನು ಹೇಳಿದ ಅಂತರಾರ್ಥವನ್ನ ಗ್ರಹಿಸಿ ಯಾರು ಆಚರಿಸ್ತಾನೋ ಭಗವಂತನ ಅನುಗ್ರಹವನ್ನ ಹೊಂದಿ ಧನ್ಯರಾಗ್ತಾರೆ. ಅಷ್ಟೇ ಹೊರತು ತನಗೆ ತಿಳಿದ ಈ ಬಾಹ್ಯ ಅರ್ಥ, ಪತ್ರ, ಪುಷ್ಪ, ಫಲ ಇವುಗಳನ್ನ ಈ ಅರ್ಥವನ್ನ ತೆಗೆದುಕೊಂಡು ತನಗೆ ತಿಳಿದ ರೀತಿಯಲ್ಲಿ ಅವನು ವರ್ತಿಸಿದ್ರೆ ಭಗವಂತ ಮೆಚ್ಚುತ್ತಾನ? ಭಗವಂತ ಮೆಚ್ಚಬೇಕಲ್ವಾ? ತನಗೆ ತಿಳಿದ ರೀತಿಯಲ್ಲಿ ಮಾಡಿದ್ರೆ ಭಗವಂತ ಏನ್ ಹೇಳಿದಾನೋ ಅದನ್ನ ಸಮರ್ಪಿಸಬೇಕು. ಹಾಗಾಗಿ ಇಲ್ಲಿ ಸಮರ್ಪಿಸು ಅಂತ ಹೇಳಿದ್ದಾನಾಗ್ಲಿ, ಸಮರ್ಪಿಸುವುಗಳಿಗಿಂತ ಸಮರ್ಪಿಸುವ ಭಾವ ಪ್ರಧಾನ ಅನ್ನೋದನ್ನ ನಾವು ಮೊದಲು ಗ್ರಹಿಸಬೇಕು. ಅಂದ್ರೆ ಸಮರ್ಪಿಸುವ ವಸ್ತುಗಳಿಗಿಂತ ಸಮರ್ಪಿಸುವವನ ಭಕ್ತಿ, ಅವನ ಚಿತ್ತಶುದ್ಧಿ ಎರಡೂ ಪ್ರಧಾನವೇ. ಹಾಗಾಗಿ ಭಗವಂತ ಹೇಳಿದರ ಮೇಲೆ ಗಮನ ಇಡಬೇಕು. ಕೊಡುವುದು ನಿರ್ಮಲ ಭಕ್ತಿಯಿಂದ ಕೊಡಬೇಕು. ನನಗೇನೋ ಬೇಕು ಭಗವಂತನಿಂದ, ಕೋರಿಕೆ ಇದೆ ನಂದು ಅಂತ ಹೇಳಿ ಕೊಡೋದಲ್ಲ, ಕೋರಿಕೆಗಳು ಇಲ್ಲದಂತೆ ಕೊಡಬೇಕು. ಕೊಡುವವನ ಚಿತ್ತ ಶುದ್ಧ ಆಗಿರ್ಬೇಕು, ಇದೇ ಪ್ರಧಾನ. ಇನ್ನು ಸಮರ್ಪಿಸು ಅಂತ ಹೇಳಿದಾರಲ್ವಾ ಶ್ರೀಕೃಷ್ಣ ಪರಮಾತ್ಮ, ಪತ್ರ ಪುಷ್ಪಗಳಲ್ಲ, ಅಲ್ಲ ಗಂಟೆಯಲ್ಲಿ ಬಾಡಿ ಹೋಗುವಂತ
ಭಗವಂತನಿಗೆ ಏನ್ ಪ್ರಯೋಜನ? ಹೂವನ್ನ ಇಟ್ಟು ಬಂದಿರ್ತೀವಿ, ಅವು 1 ಗಂಟೆಯಲ್ಲಿ ಬಾಡ್ ಹೋಗುತ್ತೆ. ಅಂಥದ್ದು ಭಗವಂತನಿಗೆ ಏನು ಉಪಯೋಗ ಆಗತ್ತೆ? ಭಗವಂತನು ಕೇಳಿರೋದು ಬಾಹ್ಯವಾದ ಪತ್ರಿ, ಪುಷ್ಪ, ಫಲ, ಜಲ ಇವುಗಳನ್ನಲ್ಲ. ಅಂತರಂಗದಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನ ಮಾತ್ರ. ಇವುಗಳನ್ನೇ ಭಗವಂತ ಸಮರ್ಪಿಸು ಅಂತ ಹೇಳಿದ್ದು. ಇಲ್ಲಿ ಹೇಗೆ ಇವು ಮ್, ಪತ್ರ, ಪುಷ್ಪ, ಫಲ, ಜಲ ಇವುಗಳಿಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಈ ಅರ್ಥ ಅನ್ನೋದನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ನಾವು ಮರದಲ್ಲಿ ನೋಡ್ತೀವಿ, ಎಲೆಗಳು ಅಲಗಾಡ್ತಾ ಇರತ್ತೆ. ಹಾಗೆ ಮನಸ್ಸು ಕೂಡ ಚಂಚಲವಾಗಿರತ್ತೆ. ಅದಕ್ಕೆ ಎಲೆ 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 ಹೇಗೆ ಅಲಗಾಡ್ತಾ ಇರತ್ತೋ ಮನಸ್ಸು ಕೂಡ ಅದೇ ರೀತಿ ಚಂಚಲವಾಗಿರುವುದರಿಂದ ಇಲ್ಲಿ ಎಲೆಗಳಿಗೆ ಮನಸ್ಸನ್ನ ಹೋಲಿಸಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಮನಸ್ಸು ನಮಗೆ, ಇತರರಿಗೆ, ಲೋಕಕ್ಕೆ ಎಷ್ಟೋ ಕೇಡನ್ನ ಮಾಡ್ತಾ ಇರತ್ತೆ. ಅದು ಚಂಚಲತ್ವ ಇಲ್ಲದ ನಿಶ್ಚಲ ಮನಸ್ಸು ಇದ್ದವನು ಮಾತ್ರ ಒಂದು ಬಾರಿ ಒಂದು ಮಾತು, ಇನ್ನೊಂದು ಬಾರಿ ಇನ್ನೊಂದು ಮಾತು ಮಾತಾಡೋದಿಲ್ಲ. ಯಾರ ಮನಸ್ಸು ನಿಶ್ಚಲವಾಗಿರುತ್ತೋ ಅವ್ರು ಹೇಳಿರೋ ಮಾತನ್ನ ಉಳಿಸ್ಕೋತಾರೆ. ಅಂತಹವನಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ. ಅಂತಹ ಚಂಚಲ ಮನಸ್ಸನ್ನ ಸಮರ್ಪಿಸು ಅಂತ ಹೇಳಿದ್ದಾನೆ ಭಗವಂತ. ಆದ್ದರಿಂದ ಮನಸ್ಸೇ ಪತ್ರಿ ಅಂತ ತಿಳ್ಕೋಬೇಕು. ಪತ್ರ ಅಂದ್ರೆ ಮನಸ್ಸು. ಇವಾಗ ಹೂ ಅರಳುತ್ತೆ ಅಲ್ವಾ? ಈ ಮೊಗ್ಗಿನಿಂದ ಸುವಾಸನೆ ಅನ್ನೋದು ಬರೋದಿಲ್ಲ, ಆದ್ರೆ ಅರಳಿರುವ ಹೂವಿನಿಂದ ಸುವಾಸನೆ ಅನ್ನೋದು ಬರುತ್ತೆ. ಅದೇ ರೀತಿ ಹೇಗೆ ಹೂ ಅರಳತ್ತೋ ಹೂವಿನಂತೆ ಅರಳಿದ ಬುದ್ಧಿ ಇರುವವನು ಲೋಕಕ್ಕೆ ಉಪಕಾರವನ್ನ ಮಾಡ್ತಾನೆ, ಅಪಕಾರವನ್ನ ಅವನು ಮಾಡೋದಿಲ್ಲ. ಹಾಗಾಗಿ ಹೂವಿನಂತೆ ಅರಳಿದ ಬುದ್ಧಿ ಇರುವವನು ಅಂತಹ ಬುದ್ಧಿಯನ್ನ ಸಮರ್ಪಿಸು ಅಂತ ಹೇಳಿದ್ದಾರೆ. ಆದ್ದರಿಂದ ಬುದ್ಧಿಯೇ ಪುಷ್ಪ ಅಂತ ತಿಳ್ಕೋಬೇಕು. ಇನ್ನೊಂದು ಫಲ, ಪುಷ್ಪ, ಪುಷ್ಪಂ ಫಲಂ. ಫಲ ಅಂದ್ರೆ ಇಲ್ಲಿ ನಾವು ತೆಂಗಿನಕಾಯಿಯನ್ನು ಕೂಡ ತಗೊಂಡು ಹೋಗ್ತಾರೆ ಗುಡಿಗಳಿಗೆ. ಆದ್ರೆ ಭಗವಂತ ಕೇಳಿದ್ದು ತೆಂಗಿನಕಾಯಿ ಎಲ್ಲಿಂದ ಬಂತು? ಆ ಭಗವಂತನಿಂದಲೇ ಬಂತು ಅಲ್ವಾ? ಹಾಗಿದ್ರೆ ಅವನ್ ಕೊಟ್ಟಿದ್ದು ಅವನಿಗೆ ಸಮರ್ಪಿಸ್ಬೇಕಾ? ಇಲ್ಲಿ ನಾವಿಲ್ಲಿ ತಿಳ್ಕೋಬೇಕಾಗಿರೋದು ಫಲ ಅಂದ್ರೆ ತೆಂಗಿನಕಾಯಿ ಒಡೆಯುವುದು. ತೆಂಗಿನಕಾಯಿ ಒಡೆಯುವುದು ಅಂದ್ರೆ ಜ್ಞಾನ ಬೋಧೆ ಅನ್ನುವ ಪೆಟ್ಟಿಂದ ಒಡೆಯುವ ಅಹಂಕಾರ. ತೆಂಗಿನಕಾಯಿಯನ್ನ ಒಡೆಯೋದು ಅಂದ್ರೆ ಜ್ಞಾನ ಬೋಧೆ ಎನ್ನುವ ಪೆಟ್ಟಿನಿಂದ ಒಡೆಯುವ ಅಹಂಕಾರ. ಜ್ಞಾನದಿಂದ ಅಹಂಕಾರವನ್ನ ಒಡಿಬೇಕು ಅಂತ. ಅಹಂಕಾರ ರಹಿತರು ಜ್ಞಾನವನ್ನ ಹೊಂದಿ ಭಗವಂತನ ತತ್ವವನ್ನ, ಆತನ ಸತ್ಯ ಸ್ವರೂಪವನ್ನ ಗ್ರಹಿಸಬಲ್ಲರಾಗ್ತಾರೆ. ಅಂತಹ ಅಹಂಕಾರ ಫಲವನ್ನ ಸಮರ್ಪಿಸು ಅಂತ ಹೇಳಿದ್ದಾರೆ ಭಗವಂತ. ಹಾಗಾಗಿ ಅಹಂಕಾರವೇ ಇಲ್ಲಿ ಫಲ. ನೀರು ನಿರ್ಮಲವಾಗಿರತ್ತೆ. ಅಂತಹ ನಿರ್ಮಲ ಚಿತ್ತ ಏನೂ ಕೋರೋದಿಲ್ಲ, ದುಃಖವನ್ನುಂಟು ಮಾಡೋದಿಲ್ಲ. ಕೋರಿಕೆ ಇದ್ರೇನೆ ದುಃಖ ಇರತ್ತೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾರೆ ಬುದ್ಧ. ಹಾಗಾಗಿ ಏನೂ ಕೋರಿಕೆ ಇಲ್ಲದಂತಹ ಅಂತಹ ಚಿತ್ತವನ್ನ ಸಮರ್ಪಿಸು ಅಂತ ಹೇಳಿದ್ರು. ಹಾಗಾಗಿ ಚಿತ್ತವೇ ಕಾಯಿ. ಅಂತಹ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳೇ ಇಲ್ಲಿ ಭಗವಂತ ನನಗೆ ಸಮರ್ಪಿಸು ಅಂತ ಹೇಳಿರುವಂತ ಪತ್ರಿ, ಪುಷ್ಪ, ಫಲ, ಕಾಯಿ ಅಂತ ತಿಳ್ಕೋಬೇಕು. ಅವುಗಳನ್ನ ಸಮರ್ಪಿಸ್ಬೇಕೇ ಹೊರತು ಇಲ್ಲಿ ಅಂದ್ರೆ ಸಮರ್ಪಿಸುವಂತದ್ದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೇ ಪತ್ರಿ, ಪುಷ್ಪ, ಫಲ, ತೆಂಗಿನಕಾಯಿ ಅಂತ ತಿಳ್ಕೋಬೇಕು. ಅವುಗಳನ್ನ ಸಮರ್ಪಿಸಬೇಕು. ಅವು ಧ್ಯಾನದಿಂದಲೇ ಸಾಧ್ಯ. ಹೇಗೆ ನಾವು ಸಮರ್ಪಿಸಬಹುದು? ಶ್ವಾಸದ ಮೇಲೆ ಗಮನ ಇಟ್ಟಾಗ ಮನಸ್ಸು ಚಂಚಲತ್ವ ಹೋಗತ್ತೆ, ನಿಶ್ಚಲ ಸ್ಥಿತಿ ಅನ್ನೋದು ಬರತ್ತೆ. ಆಗ ಈ ಲಭಿಸುವ ಪ್ರಾಣಶಕ್ತಿಯಿಂದ ಬುದ್ಧಿ ಅನ್ನೋದು ವಿಕಾಸ ಆಗತ್ತೆ. ನಾವು ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದಾಗ ಬುದ್ಧಿ ವಿಕಾಸ ಆಗತ್ತೆ.
ಅವಾಗ ಬುದ್ಧನಂತೆ ಬದಲಾಗ್ತೀವಿ. ಬುದ್ಧಿ ವಿಕಾಸ ಆದಾಗ ಏನಾಗ್ತಾರೆ? ಬುದ್ಧನಂತೆ ಬದಲಾಗ್ತಾರೆ. ನಾನು ಎನ್ನುವ ಅಹಂಕಾರ ತೊಲಗತ್ತೆ. ಒಳಗಿರುವ ಕೆಟ್ಟ ಆಲೋಚನೆಗಳೆಲ್ಲ ಹೋಗಿ ಚಿತ್ತವು ನಿರ್ಮಲವಾಗತ್ತೆ. ಅಂತಹವರು ಪರಿಶುದ್ಧ ಮನಸ್ಕರಾಗ್ತಾರೆ. ಲೋಕಕ್ಕೆ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗಾಗಿ ಅವುಗಳನ್ನೇ ಭಗವಂತ ಕೋರ್ತಾ ಇರೋದು. ಯಾರು ಆ ರೀತಿಯಾದದನ್ನ ಭಗವಂತನಿಗೆ ಅರ್ಪಿಸ್ತಾರೋ ಅವರೇ ಭಗವಂತನಿಗೆ ಪ್ರೀತಿ ಪಾತ್ರ ಆಗ್ತಾರೆ. ಅಷ್ಟೇ ಹೊರತು ಪತ್ರಿಗಳನ್ನ, ಪುಷ್ಪಗಳನ್ನ, ಫಲಗಳನ್ನ, ಉದಕವನ್ನ ಭಕ್ತಿಯಿಂದ ಕೊಟ್ಟವರು ಯಾರಾದ್ರೂ ಇದ್ದರೂ ಅವುಗಳನ್ನ ದೇವರಿಗೆ ಅರ್ಪಿಸಿದಂತೆ ಯಾರನ್ನಾದ್ರೂ ನಾವು ನೋಡಿದೀವ? ವಿವೇಕವನ್ನ ಉಪಯೋಗಿಸದೆ, ಯಥಾರ್ಥವನ್ನ ಗ್ರಹಿಸಲಾರದೆ ಆಚಾರವಾಗಿ ಇದು ಬರ್ತಾ ಇದೆ ಅಂತ ಹೇಳಿ ಎಲ್ಲರೂ ಆಚರಿಸ್ತಾ ಇದ್ದಾರೆ. ಭಗವದ್ಗೀತೆ, ಉಪನಿಷತ್ತು ಇವುಗಳ ಸಾರವನ್ನ ಗ್ರಹಿಸಿ ಧ್ಯಾನದ ಮೂಲಕ ನಿಜವಾದ ಪತ್ರಿ, ಪುಷ್ಪ, ಫಲ, ಕಾಯಿಯನ್ನ ಸಮರ್ಪಿಸಿ ಜೀವನವನ್ನ ಧನ್ಯ ಮಾಡ್ಕೊಳ್ಬೇಕು. ಹಾಗಾಗಿ ಪೂಜೆಯಲ್ಲ, ಅಂತರ್ಶುದ್ಧಿ ಮುಖ್ಯ. ಹೀಗೆ ನಾವು ಇದನ್ನ ಮೊದಲು ತಿಳ್ಕೊಳ್ಬೇಕಾಗಿದೆ ಮಾಸ್ಟರ್ಸ್. ಅದಕ್ಕೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನ ಸಮರ್ಪಿಸೋಣ ಅಂತ ಹೇಳ್ತಾ ಈ ಸ್ವಾಧ್ಯಾಯವನ್ನ ಮುಕ್ತಾಯವಾಗಿ ಮಾಡ್ತೀನಿ. ಇಷ್ಟೊತ್ತು ನನಗೆ ಸ್ವಾಧ್ಯಾಯವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್, ಈ ಝೂಮ್ನಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್.